ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಅಲ್ಲ, ಇವತ್ತು ನಥಿಂಗ್ ಸ್ಟೋರ್ ನ ಒಂದು ಲಾಂಚ್ ಇವೆಂಟ್ ಇದೆ. ಇಡೀ ಇಂಡಿಯಾದಲ್ಲೇ ಫಸ್ಟ್ ನಥಿಂಗ್ ಸ್ಟೋರ್ ನಮ್ಮ ಒಂದು ಬೆಂಗಳೂರಿನ ಇಂದಿರಾನಗರ್ ಅಲ್ಲಿ ಲಾಂಚ್ ಆಗ್ತಿದೆ. ಅಂಡ್ ಇದೇನಿದೆ, ಇದು ಬರೀ ಸ್ಟೋರ್ ಅಲ್ಲ, ಇದೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತಾನೆ ಹೇಳ್ಬೋದು. ಸೊ ಟೈಮ್ ಆಗಿದೆ ಮಾರ್ನಿಂಗ್ 6 o'clock ಅಂಡ್ 9 o'clockಗೆ ಈ ಒಂದು ನಥಿಂಗ್ ಫೋನ್ ಲಾಂಚ್ ಇವೆಂಟ್ ಏನಿದೆ ಇದು ಸ್ಟಾರ್ಟ್ ಆಗ್ತಿದೆ. ಸೊ ಬನ್ನಿ ಇಂದಿರಾನಗರ್ಗೆ ಹೋಗೋಣ, ನಥಿಂಗ್ ಫೋನ್ ನ ಎಕ್ಸ್ಪೀರಿಯನ್ಸ್ ಸೆಂಟರ್ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಸೊ ಸಮಯ ಆಗಿದೆ ಆಲ್ಮೋಸ್ಟ್ 9:30. ನೀವು ನೋಡ್ಬೋದು ತುಂಬಾ ಅಂದ್ರೆ ತುಂಬಾ ಕ್ರೌಡ್ ಸೇರ್ಕೊಂಡ್ಬಿಟ್ಟಿದೆ. ಆಲ್ಮೋಸ್ಟ್ 1000+ ಒಂದು ಏನಿದೆ ಟೋಕನ್ಸ್ ನ ಅದನ್ನ ಇಶ್ಯೂ ಮಾಡಿದ್ರೆ ಅರ್ಲಿ ಮಾರ್ನಿಂಗ್ 6 o'clock ಎಲ್ಲ ಬಂದು ಲೈನಲ್ಲಿ ನಿಂತ್ಕೊಂಡು ಟೋಕನ್ ನ ಇಟ್ಕೊಂಡಿದ್ದಾರೆ. ಅಂಡ್ ಕೆಲವೊಂದು ಸಣ್ಣ ಪುಟ್ಟ ಕಾಂಟೆಸ್ಟ್ ಗಳು ಕೂಡ ನಡೀತಿದೆ. ಅಂಡ್ ಬರೀ ಬೆಂಗಳೂರಲ್ಲ, ಆಲ್ಮೋಸ್ಟ್ ಬೇರೆ ಬೇರೆ ಸ್ಟೇಟ್ ಇಂದ ಕೂಡ ಇಲ್ಲಿ ಜನ ಬಂದಿದ್ದಾರೆ. ಮೇನ್ ರೀಸನ್ ಎಕ್ಸ್ಪೀರಿಯನ್ಸ್ ಸೆಂಟರ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಒಂದಾದ್ರೆ, ಇನ್ನೊಂದು ರೀಸನ್ ಸೊ ಸ್ಟಾರ್ಟಿಂಗ್ ಏನ್ ಲಾಂಚ್ ಆಗುತ್ತೆ ಅದಾದ್ಮೇಲೆ 99 ಮಿನಿಟ್ಸ್ ಫುಲ್ CMF ಒಂದು ಇಯರ್ ಬಡ್ಸ್ ನ ಬರೀ 100 rupeesಗೆ ಇವರು ಕೊಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ತುಂಬಾ ಜನ ಬಂದಿದ್ದಾರೆ. ಸೊ ನೋಡೋಣ ನಾವ್ ಯಾವಾಗ ಹೋಗ್ಬೋದು ಅಂತ. ಸೊ ಸ್ಟಾರ್ಟಿಂಗ್ 200 ಮೆಂಬರ್ಸ್ ಏನಿದ್ರೆ ಅವ್ರಿಗೆ ಮಾತ್ರ ಇವಾಗ ಇಯರ್ ಬಡ್ಸ್ ಸಿಗ್ತಿದೆ. ತುಂಬಾ ಅಂದ್ರೆ ತುಂಬಾ ಕ್ರೌಡ್ ಆಗಿರೋದ್ರಿಂದ ಎಷ್ಟೋ ಜನನ ಹಾಗೆ ಕಳಿಸ್ತಿದ್ದಾರೆ. ಸೊ ಆಫರ್ ಏನಿದೆ ಅದು ಎಂಡ್ ಆಗಿದೆ ಅಂತ ಕೂಡ ಅನೌನ್ಸ್ ಮಾಡಿದ್ರು. ಸೊ ಇನ್ನೇನಿದ್ರು ಜಸ್ಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಅಷ್ಟೇ. ಬನ್ನಿ ನಥಿಂಗ್ ಕಂಪನಿಯ ಎಕ್ಸ್ಪೀರಿಯನ್ಸ್ ಸೆಂಟರ್ ಹೇಗಿದೆ ಅಂತ ನೋಡೋಣ. ನಮ್ಮೆಲ್ಲರಿಗೂ ಗೊತ್ತಿರುತ್ತೆ ಸ್ಟೋರ್ಗಳು ಅಂತ ಅಂದ್ರೆ ಸುಮ್ಮನೆ ಮೊಬೈಲ್ ಫೋನ್ನ ಇಟ್ಟಿರ್ತಾರೆ, ಬೇಕು ಅಂತಂದ್ರೆ ಹೋಗಿ ಪರ್ಚೇಸ್ ಮಾಡಿ ಬರೋದು. ಬಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಏನಿದೆ ಇದೊಂದು ಸ್ವಲ್ಪ ಒಂದು ಕಂಪ್ನಿ ಬಗ್ಗೆ ಒಂದು ಬಾಂಡಿಂಗ್ನ ಜಾಸ್ತಿ ಮಾಡುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಸ್ಟಾರ್ಟಿಂಗ್ ಏನು ನಿಮಗೆ ಹೆಲಿಕಾಪ್ಟರ್ ಫ್ಲೈ ಸಿಗ್ತಿದೆ. ನಮ್ಮ ಕಡೆ ಇದನ್ನೆಲ್ಲ ಹಾಗೆ ಕರೆಯೋದು. ಆ್ಯಂಡ್ ಇದು ಬ್ಲ್ಯಾಕ್ ಆಗಿರೋದ್ರಿಂದ MH ಅಂತ ಕೂಡ ಕರೀತಾರೆ. ಸೊ ನೀವೇನು ಕರಿತೀರಾ ಕಮೆಂಟಲ್ಲಿ ತಿಳಿಸಿ. ಹಾಗೆ ಎಕ್ಸ್ಪೀರಿಯನ್ಸ್ ಸೆಂಟರ್ನ ಒಂದು ರೌಂಡ್ ನೋಡಿದ್ರೆ ನಿಮಗೆ ನಥಿಂಗ್ ಫೋನ್ನ ಎಲ್ಲ ಒಂದು ಗ್ಯಾಜೆಟ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಹಾಗೆ ಬರೀ ನಥಿಂಗ್ ಅಲ್ಲ, CMF ಫೋನ್ ಕೂಡ ನಾವು ಇಲ್ಲಿ ನೋಡ್ಬೋದು. ನಥಿಂಗ್ ಫೋನ್ 1 ಇಂದ ಹಿಡಿದು ನಥಿಂಗ್ ಫೋನ್ 2 Pro 2A ಹಾಗೆ 3A Pro 3 ಎಲ್ಲ ಒಂದು ಡಿವೈಸ್ಗಳನ್ನ ನಾವಿಲ್ಲಿ ನೋಡ್ಬೋದು. ಸೊ ಒಂದು ಫೋನು ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂತ ಅಂದರೆ ಅದರಿಂದ ಎಷ್ಟು ಶ್ರಮ ಇರುತ್ತೆ, ಎಷ್ಟು ಸ್ಟ್ರಗಲ್ ಇದೆ ಅಂತ ಆ ಒಂದು ಗ್ಲಿಮ್ಸ್ನ ಕೂಡ ನಾವಿಲ್ಲಿ ನೋಡ್ಬೋದು. ಒಂದು ಫೋನ್ ಒಳಗಡೆ ಏನೇನು ಪಾರ್ಟ್ಸ್ ಇರುತ್ತೆ ಅಂತ. ಹಾಗೆ ಒಂದು ಫೋನು ಡಿಸೈನ್ ಆಗಬೇಕು ಅಂತ ಅಂದರೆ ಯಾವ್ಯಾವ ರೀತಿಯಾದಂತಹ ಒಂದು ಇನೋವೇಷನ್ಸು ಮತ್ತು ವೆರೈಟೀಸ್ ಆಫ್ ಟೆಸ್ಟ್ನ ಅವರು ಮಾಡಿದ್ದಾರೆ. ಆ್ಯಂಡ್ ನಥಿಂಗ್ ಫೋನ್ ಬರೋ ಮುಂಚೆ ಅದಕ್ಕೆ ಬೇಕಾಗಿರುವಂತಹ ಟೆಸ್ಟ್ಗಳು ಏನೇನು ಮಾಡ್ತಾರೆ, ಅದು ವಾಟರ್ ಟೆಸ್ಟಿಂಗ್ ಆಗಿರ್ಬೋದು, ಅಥವಾ ಚಾರ್ಜಿಂಗ್ ಟೆಸ್ಟ್ ಆಗಿರ್ಬೋದು, ಅಥವಾ ಒಂದು ವಾಟರ್ ಪ್ರೂಫ್ ಟೆಸ್ಟ್ ಆಗಿರ್ಬೋದು, ಅಥವಾ ಸ್ಕ್ರ್ಯಾಚ್ ಟೆಸ್ಟ್ ಕೂಡ ಆಗಿರ್ಬೋದು. ಸೊ ಎಲ್ಲನೂ ಹೇಗೆ ಮಾಡ್ತಾರೆ, ಹೇಗಿರುತ್ತೆ ಇದ್ರ ಬಗ್ಗೆ ಕೂಡ ಒಂದೊಂದು ಗ್ಲಿಮ್ಸ್ಗಳು ನಾವಿಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲ, CMF ಕಡೆಯಿಂದ ಒಂದು ಯೂನಿಕ್ ಶೂ ಕೂಡ ಇದೆ. ಸೊ ಯೂನಿಕ್ ಶೂ ಕೂಡ ನೀವು ಇಲ್ಲಿ ನೋಡ್ಬೋದು, CMF ಕಡೆಯಿಂದ ಬರುತ್ತೆ. ಸೇಮ್ ಒಂದು ಫೋನಲ್ಲಿ ಹೇಗೆ ಸ್ಕ್ರೂ ಎಲ್ಲ ಹಾಕಿ ಟೈಟ್ ಮಾಡಿರ್ತಾರೆ ಆ ರೀತಿ ಇದೆ ಶೂ ಅಲ್ಲೂ ಕೂಡ. ಅಷ್ಟೇ ಅಲ್ಲ, ಕೆಲವೊಂದು ಶರ್ಟ್ಸ್ ಆಗಿರ್ಬೋದು ಅಥವಾ ಹ್ಯಾಟ್ಸ್ ಆಗಿರ್ಬೋದು ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಎಲ್ಲಾದ್ರ ಮೇಲೂ ನಥಿಂಗ್ನ ಒಂದು ಲೋಗೋ ಅಥವಾ ನಥಿಂಗ್ ಒಂದು ಪ್ರಿಂಟ್ ಏನಿದೆ ಅದು ಇದೆ. ಇನ್ನು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಲ್ಲಿ ಯೂನಿಕ್ ಆಗಿರೋದು ಏನಾದರೂ ಇದೆಯಾ ಅಂತ ಕೇಳೋದಾದ್ರೆ, ಹೌದು. ನೀವೇನಾದ್ರೂ ಇವಾಗ ಫೋನ್ ತಗೊಂತೀನಿ ಅಂತ ಅಂದ್ರೆ ಆ ಒಂದು ಫೋನ್ನ ಇಲ್ಲೇ ಅನ್ಬಾಕ್ಸಿಂಗ್ ಕೂಡ ಮಾಡ್ಬೋದು. ಅದಕ್ಕೆ ಆದಂತಹ ಸೆಟಪ್ ಕೂಡ ನಾವಿಲ್ಲಿ ನೋಡ್ಬೋದು. ಸೊ ನೀವು ಅಲ್ಲಿ ಫೋನ್ ತಗೊಂಡು ಇಲ್ಲಿ ಬಂದು ಅನ್ಬಾಕ್ಸ್ ಮಾಡಿ ವಿಡಿಯೋ ಕೂಡ ಮಾಡ್ಕೊಬೋದು. ಸೊ ಇದೆಲ್ಲ ಒಂದು ಸ್ವಲ್ಪ ಕಂಟೆಂಟ್ ಕ್ರಿಯೇಟರ್ಸ್ಗೆ ಹೆಲ್ಪ್ ಆಗೋ ಥರ ಇದೆ. ಆ್ಯಂಡ್ ಎಸ್, ಆಲ್ಮೋಸ್ಟ್ 9 o'clock ಬಂದಿದ್ದು. ಇವಾಗ ನಾನು ವಿಡಿಯೋ ಮಾಡ್ತಿರೋದು 3 o'clock. ಸೊ 9 to 3 ಏನಿದೆ ಇಷ್ಟೊತ್ತು ನಾನು ಬರೀ ವೆಯ್ಟ್ ಮಾಡ್ತಿದ್ದೆ ನಿಂತ್ಕೊಂಡು. ಸೊ ಅಟ್ಲೀಸ್ಟ್ ಇವಾಗಾದರೂ ನನಗೆ ವಿಡಿಯೋ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿದೆ. ಇನ್ನು ಈ ಒಂದು ನಥಿಂಗ್ ಫೋನು ಬರೀ 1 floor ಇಲ್ಲ, 2 floor ಇದೆ. ಸೊ ಮೇಲ್ಗಡೆ ಫ್ಲೋರ್ ಏನಾದರೂ ನಾವು ನೋಡಿದ್ರೆ ಅಲ್ಲಿ ಒಂದು ಸ್ವಲ್ಪ ಕೆಫೆಟೇರಿಯಾ ಇದೆ. ಮತ್ತು ಏನಾದರೂ ಗೇಮ್ಸ್ ಆಡ್ತೀನಿ ಅಂತಂದರೆ ಗೇಮ್ಸ್ ಆಡ್ಬೋದು. ಹಾಗೆ ಕೆಲವೊಂದು ಇಯರ್ ಬಡ್ಸ್ ಮತ್ತು ಇಯರ್ ಫೋನ್ಸ್ನ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ನಾವಿಲ್ಲಿ ನೋಡ್ಬೋದು. ಇದು ಇವತ್ತೊಂದೇ ದಿನ ಅಲ್ಲ, ಆಲ್ಮೋಸ್ಟ್ ಪ್ರತಿ ದಿನಾನೂ ಈ ರೀತಿಯಾದಂತಹ ಸೆಟಪ್ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ನೀವೇನಾದರೂ ಬೆಂಗಳೂರಲ್ಲಿದ್ದರೆ ಅಥವಾ ಇಂದಿರಾನಗರ್ ನಿಯರ್ ಬೈ ಇದ್ರೆ ಇಲ್ಲಿ ಬಂದು ಒಂದು ಸರಿ ಎಕ್ಸ್ಪೀರಿಯನ್ಸ್ನ ಮಾಡಿ, ಚೆನ್ನಾಗಿದೆ. ಸೊ ಆ್ಯಪಲ್ ಅವರು ಕೂಡ ಅವರ ಒಂದು ಸ್ಟೋರ್ ಲಾಂಚ್ ಮಾಡಿದಾಗ ಹೋಗಿದ್ದೆ, ಬಟ್ ಅದು ಸ್ಟೋರ್ ರೀತಿ ಕನ್ಸಿಡರ್ ಆಗುತ್ತೆ. ಬಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಏನಿದೆ ಇದೊಂದು ಸ್ವಲ್ಪ ಚೆನ್ನಾಗಿರುತ್ತೆ, ಯುನೀಕ್ ಆಗಿರುತ್ತೆ, ಒಂದು ಬ್ರ್ಯಾಂಡ್ ಮೇಲೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ಯೂಶಲಿ ನೀವೇನಾದರೂ ಆನ್ಲೈನಲ್ಲಿ ಫೋನ್ ತೊಗೊತೀನಿ ಅಂತ ಅಂದರೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಾಗಲ್ಲ ಅಲ್ವಾ. ಇಲ್ಲಿ ಬನ್ನಿ, ಆರಾಮಾಗಿ ನಿಮ್ಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮಲ್ಲಿ ಎಕ್ಸ್ಪೀರಿಯನ್ಸ್ನ ಮಾಡಿ ಅದಾದಮೇಲೆ ಫೋನ್ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ಇದು ಯಾವುದೇ ರೀತಿಯಾದಂತಹ ಸ್ಪಾನ್ಸರ್ ಅಲ್ಲ. ಸ್ಪಾನ್ಸರ್ ಆಗಿದ್ರೆ ನನ್ನ ಫಸ್ಟೇ ಒಳಗಡೆ ಬಿಡ್ತಿದ್ರು.
ವಿಡಿಯೋ ಮಾಡಿ ಅಂತ. ಸೊ 9 ಬಂದು 3 ವೆಯ್ಟ್ ಮಾಡಿ ಕಾದಿ ವಿಡಿಯೋ ಮಾಡ್ತಾ ಇರೋದು ಇದು. ಸೊ ಯಾವುದೇ ರೀತಿಯಾದಂಥ ಸ್ಪಾನ್ಸರ್ ಅಲ್ಲ, ಎಕ್ಸ್ಪೀರಿಯನ್ಸ್ ಸೆಂಟರು ಬೇರೆ ದೇಶಗಳಲ್ಲೆಲ್ಲ ಇರುತ್ತೆ ಈ ರೀತಿ. ಸೊ ಈ ನಥಿಂಗ್ ಫೋನ್ ಅವರು ಬೆಂಗಳೂರಲ್ಲಿ ಮಾಡಿರೋದಕ್ಕೆ ಅದನ್ನು ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು, ಅದಕ್ಕೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಲೈವ್ ಮ್ಯೂಸಿಕ್ ಜೊತೆ ಈ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ನ ಒಂದು ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಬಟ್ ಇನ್ನೂ ಸಕ್ಕತ್ತಾಗಿ ಇರ್ಬೋದಾಗಿತ್ತು ನಾನೇನಾದರೂ ಬೆಳಿಗ್ಗೆ ಬಂದಾಗಲೇ ಸ್ಟೋರ್ ಒಳಗಡೆ ಹೋಗೋದಕ್ಕೆ ಬಿಟ್ಟಿದ್ದಿದ್ರೆ. ಬಟ್ ಓಕೆ, ಸೊ ನೀವೇನಾದರೂ ನಿಯರ್ ಬೈ ಇದ್ದರೆ ಒಂದ್ಸರಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಥಿಂಗ್ ಫೋನ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಯಾವುದೇ ಫೋನ್ ಆಗಿರಲಿ, ನಥಿಂಗ್ ಫೋನ್ ಅಲ್ಲ, ಯಾವುದೇ ಫೋನ್ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದರ ಒಂದು ಎಕ್ಸ್ಪೀರಿಯನ್ಸ್ ಸ್ಟೋರು ಅಥವಾ ನಾರ್ಮಲ್ ಸ್ಟೋರ್ ಏನಿರುತ್ತೆ ಅದಕ್ಕೆ ವಿಸಿಟ್ ಮಾಡಿ, ಫೋನ್ ಹೇಗಿದೆ, ಹೋಲ್ಡ್ ಮಾಡೋದಕ್ಕೆ ಹೇಗಿದೆ ಅಂತ ನೋಡಿ ಅದಾದಮೇಲೆ ಫೋನ್ನ ಪರ್ಚೇಸ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ನ ವಿಡಿಯೋ. ಇಷ್ಟ ಆಗಿದ್ರೆ ಈ ಕೂಡ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಏನಾದರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.